ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಈ ವಿಡಿಯೋನಲ್ಲಿ ಕೋರ್ಕೋತಾ ಇದ್ದೀನಿ. ಸೊ ಇವತ್ತಿನ ಸ್ಪೆಷಲ್ ಏನು ಅಂದರೆ, ನಮ್ಮ ಮೈಸೂರಿಗೆ ಟ್ರಿಪ್ಗೆ ಹೋಗ್ತಾ ಇದ್ದೀವಿ. ಅದು ಒನ್ ಡೇ ಟ್ರಿಪ್ಪು. ಸೊ ನಾವು ಅರ್ಲಿ ಮಾರ್ನಿಂಗ್ಗೆ ಸ್ಟಾರ್ಟ್ ಆದ್ವಿ. ಸೊ ನಾವಿರೋದು ವೈಟ್ ಫೀಲ್ಡ್ ಟು ನಾವು ಕೆಂಗೇರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆಗಿರೋದ್ರಿಂದ ಯಾವುದೇ ರೀತಿ ಡಿಸ್ಟರ್ಬೆನ್ಸು ಇಲ್ಲ. ಮೆಟ್ರೋ ಎಲ್ಲ ಫುಲ್ಲು ಖಾಲಿ ಇತ್ತು. ಸೊ ಮೆಟ್ರೋ ಟೈಮಿಂಗ್ಸ್ ಬಂದ್ಬಿಟ್ಟು 5 to 11ವರೆಗೂ ಇರುತ್ತೆ. 5 AM ಇಂದ 11 AM ಓಪನ್ ಇರುತ್ತೆ. ಸೊ ಅಲ್ಲಿ ನಾವು ಅರ್ಲಿ ಮಾರ್ನಿಂಗಲ್ಲಿ ಹತ್ಕೊಂಡ್ರೆ ನಾವಿಲ್ಲಿ ಒಂದು 6:20ಗೆ ನಾವಿಲ್ಲಿ ಕೆಂಗೇರಿಗೆ ಇಳ್ಕೊಂಡ್ವಿ. ಸೊ ಕೆಂಗೇರಿಯಿಂದ ನಮಗೆ ಮೈಸೂರಿಗೆ ಹೋಗೋ ಬಸ್ಸು ತುಂಬಾ ಅವೈಲೇಬಲ್ ಇರುತ್ತಲ್ವ. ಇಲ್ಲ ಅಂದರೆ ನಾವು ಮೆಜೆಸ್ಟಿಕ್ಕಿಂದ ಸ್ಯಾಟ್ಲೈಟ್ಗೆ ಬಂದು ಅಲ್ಲಿಂದ ಬಸ್ ಹತ್ಕೋಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾವು ಕೆಂಗೇರಿಗೆ ಬಂದು ಮೈಸೂರು ಬಸ್ ಹತ್ಕೊಂಡ್ವಿ. ಸೊ ಮೈಸೂರಲ್ಲಿ ಇಳ್ಕೊಂಡಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಇದು KSRTC ಬಸ್ ಸ್ಟ್ಯಾಂಡು. ಇದು ನೀವು ನೋಡ್ತಾ ಇರೋದು ಇಲ್ಲಿ ರೆಡ್ ಕಲರ್ ಬಿಲ್ಡಿಂಗ್ ಕಾಣಿಸ್ತಾ ಇದೆಯಲ್ವಾ, ಅದೇ. ಸೊ ನಾವು ಮೈಸೂರಿಗೆ ರೀಚ್ ಆಗಿದ ತಕ್ಷಣ ಅಲ್ಲಿಂದ ನಾವು ಒಂದು ಆಟೋ ಮಾಡಿಕೊಂಡು ಸೊ ನಾವಿವಾಗ ಶ್ರೀ ಚಾಮರಾಜೇಂದ್ರ ಜುಲಾಜಿಕಲ್ ಪಾರ್ಕ್ಗೆ ನಾವಿವಾಗ ಹೋಗ್ತಾ ಇದ್ದೀವಿ, ಗಾರ್ಡನ್ಗೆ. ಸೊ ನಾವು ಝೂಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರಿಂದ 4 kilometers ಆಗುತ್ತೆ ನಮಗೆ ಝೂ. ಸೊ ಅರ್ಲಿ ಮಾರ್ನಿಂಗ್ಗೆ ನಾವು ಹೋಗಿರೋದ್ರಿಂದ ಪ್ರಾಣಿಗಳೆಲ್ಲ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನಾವು ರೀಚ್ ಆಗಿಬಿಡೋಣ ಅಂದ್ಬಿಟ್ಟು ಫಸ್ಟು ನಾವು ಝೂಗೆ ಹೋಗ್ತಾ ಇದ್ದೀವಿ. ಸೊ ಝೂ ಬಂದುಬಿಟ್ಟು ಮಾರ್ನಿಂಗ್ 10 o'clock ಈವ್ನಿಂಗ್ 5:30ವರೆಗೂ ಓಪನ್ ಇರುತ್ತೆ. ನೋಡಿ ಈ ಥರ ಇದೆ. ನಮಗೆ ಫಸ್ಟ್ ಎಂಟ್ರೆನ್ಸ್ ಈ ಥರ ಇರುತ್ತೆ. ನಮಗೆ ಇಲ್ಲಿ ಬಸ್ ಸ್ಟಾಪ್ಗೂ ನಿಯರ್ ಆಗಿರುತ್ತೆ, ಅಂದರೆ 4 kilometers ಇರುತ್ತೆ ಅಲ್ವಾ. ಸೊ ಅಲ್ಲಿಂದ ನಾವು ಈ ಥರ ಅಂಡರ್ಗ್ರೌಂಡಲ್ಲಿ ಪಾಸ್ ಆಗಬೇಕಾಗುತ್ತೆ. ಪಾಸ್ ಆಗಿದ್ದಾದಮೇಲೆ ನಾವು ಅಲ್ಲಿ ಟಿಕೆಟ್ ಕೌಂಟರಲ್ಲಿ ಎಂಟ್ರಿ ಆಗಬೇಕಾಗುತ್ತೆ. ನೀವು ಹೋಗೋದಾದರೆ ಸ್ವಲ್ಪ ಮಾರ್ನಿಂಗೇ ಹೋಗೋದಕ್ಕೆ ಟ್ರೈ ಮಾಡಿ, ಯಾಕಂದರೆ ಒನ್ ಡೇ ಟ್ರಿಪ್ಪು ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಒಂದು 4 to 5 places ಆದರೂ ನೀವು ಕವರ್ ಮಾಡ್ಕೋಬೋದು. ನೋಡಿ ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಟಿಕೆಟ್ ಬಂದುಬಿಟ್ಟು ಚಿಕ್ಕ ಮಕ್ಕಳಿಗಾದರೆ 50 rupees, ಆದರೆ ಎಲ್ಡರ್ಗಾದರೆ 100 rupees ಇರುತ್ತೆ. ಸೊ ನೀವು ಹ್ಯಾಪಿಯಾಗಿ ಹೋಗಿ ಬರ್ಬೋದು. ಅಟ್ಲೀಸ್ಟ್ ಇದನ್ನು ವಿಸಿಟ್ ಮಾಡೋದಕ್ಕೆ 1-2 hours ಸಾಕಾಗುತ್ತೆ. ಯಾಕಂದರೆ ಇದು ಬಂದುಬಿಟ್ಟು ಏನಿಲ್ಲ ಅಂದರೂ 245 acres ಇದನ್ನು ಬಿಲ್ಡ್ ಮಾಡಿದ್ದಾರೆ. ಈ ಪಾರ್ಕ್ ತುಂಬಾ ಚೆನ್ನಾಗಿದೆ. ತುಂಬಾ ವಿವಿಧ ರೀತಿಯ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಹಾಗೆ ಸರೀಸೃಪಗಳು ಅಂತೀವಲ್ವ ಅದಾಗಿರ್ಬೋದು, ತುಂಬಾ ಚೆನ್ನಾಗಿತ್ತು. ನೀವು ಅಷ್ಟೇ ಯಾವಾಗಾದರೂ ಮೈಸೂರಿಗೆ ಹೋದರೆ ತಪ್ಪದಿರ ನಿಮ್ಮ ಮನೇಲಿ ಮಕ್ಕಳು ಹಾಗೆ ನೀವು ಪ್ರಾಣಿ ಪ್ರಿಯರಾಗಿದೆ ತಪ್ಪದಿರ ನೀವು ನೋಡ್ಕೊಂಡು ಬರ್ಬೋದು. ನೋಡಿ ಈ ಥರ ಇರುತ್ತೆ ಮ್ಯಾಪು, ಎಲ್ಲೆಲ್ಲಿ ಏನೇನು ಪ್ರಾಣಿಗಳಿದೆ ಅಂತೆಲ್ಲ ಅಲ್ಲಿ ಫಸ್ಟೇ ಮ್ಯಾಪ್ ಹಾಕಿರ್ತಾರೆ. ನೋಡಿ ಇದೆಲ್ಲ ಪಕ್ಷಿಗಳು. ನಮಗೆ ಫಸ್ಟ್ ಎಂಟ್ರೆನ್ಸಲ್ಲೇ ಈ ಥರ ಪಕ್ಷಿಗಳನ್ನೆಲ್ಲ ಅಲ್ಲಿ ಇಟ್ಟಿರ್ತಾರೆ. ತುಂಬಾ ಚೆನ್ನಾಗಿದೆ. ಈ ಪ್ರಪಂಚದಲ್ಲಿ ಯಾವ್ಯಾವ ವಿಧವಾದ ತಳಿಗಳಿದೆ, ಪಕ್ಷಿಗಳಿದೆ ಅನ್ನೋದನ್ನೆಲ್ಲ ಅಲ್ಲಿ ಮೆನ್ಷನ್ ಮಾಡಿ ಸಹ ಅಲ್ಲಿ ಇಟ್ಟಿರ್ತಾರೆ. ಬೇಕಂದರೆ ಅದ್ರ ಬಗ್ಗೆ ನೀವು ನಾಲೆಜ್ ಬೇಕಾದರೆ ನೀವು ಅದನ್ನು ಓದಿ ಕೂಡ ನೀವು ತಿಳ್ಕೊಬೋದು. ಹಾಗೆ ನೋಡಿ ಕೂಡ ತುಂಬಾ ವಿವಿಧವಾದ ಪಕ್ಷಿಗಳಾಗಿರ್ಬೋದು, ಹಾಗೆ ಪಕ್ಷಿಗಳಿಗೆ ಸಂಬಂಧಿಸಿದ ವಿವರಣೆಗಳಾಗಿರ್ಬೋದು ಅದು ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು, ನವಿಲುಗಳಾಗಿರ್ಬೋದು, ಹಾಗೆ ಗಿಳಿಗಳು, ಕೊಕ್ಕರೆಗೆ ಜಾತಿಗೆ ಸೇರಿದಂತಹ ಪ್ರಾಣಿಗಳು ತುಂಬಾ ಚೆನ್ನಾಗಿದೆ. ಹಾಗೆ ಬಾತುಕೋಳಿಗಳು, ಹಾಗೆ ಕಾಡು ಕೋಳಿಗಳು ತುಂಬಾ ಚೆನ್ನಾಗಿ ಅಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ತುಂಬ ಚೆನ್ನಾಗಿ ಅನ್ನಿಸ್ತು ನಮಗೆ. ಬ್ಯಾಂಗ್ಳೂರಲ್ಲಿ ಹೇಗೆ ಬನ್ನೇರುಘಟ್ಟ ಝೂ ಇದೆಯೋ ಹಾಗೆ ಮೈಸೂರಲ್ಲೂ ಕೂಡ ಝೂ ಇದೆ. ನೀವು ತಪ್ಪದಿರ ಮೈಸೂರಿಗೆ ಹೋದರೆ ನೀವು ವಿಸಿಟ್ ಮಾಡಬೇಕಾಗಿರೋದು ಬಂದುಬಿಟ್ಟು ಪ್ಯಾಲೇಸ್, ಹಾಗೆ ಝೂ, ಹಾಗೆ KRS ಡ್ಯಾಮ್ ಇದೇ ಅಲ್ವಾ ನಮಗೆ ಮೇಯ್ನು. ಯಾಕಂದರೆ ಮೈಸೂರಲ್ಲಿ ಹೋದರೆ ನಮಗೆ ಎಷ್ಟು ವಿವಿಧವಾದ ಪ್ಲೇಸಸ್ ಇರುತ್ತೆ ಅಂದರೆ ನಮಗೆ ಒಂದು ವೀಕ್ ಆದರೂ ಟೈಮ್ ಬೇಕಾಗುತ್ತೆ ಅಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ, ಹಾಗೆ ನೋಡೋದಕ್ಕೆ, ಕಣ್ ತುಂಬ್ಕೊಳ್ಳೋದಕ್ಕೆ. ಅದೇ ರೀತಿ ಒನ್ ಡೇ ಟ್ರಿಪ್ಗೆ ಹೋಗೋದಾದರೆ ಒನ್ ಟೈಮ್ಗೆ ಇನ್ನೊಂದು ಟ್ರಿಪ್ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಸತಿ ಹೋದಾಗ ಇನ್ನೊಂದು ಥರ ಟ್ರಿಪ್ಪು ಪ್ಲ್ಯಾನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಹೇಳ್ತಾ ಇರೋದು ಬ್ಯಾಂಗ್ಳೂರಲ್ಲಿ ಯಾರ್ಯಾರು ಇದ್ದೀರೋ ಅವರು ಒಂದು ದಿನಕ್ಕೆ ಹೋಗಿ ಬರೋದಾಗಿದ್ದರೆ ನೀವು ಅರ್ಲಿ ಮಾರ್ನಿಂಗ್ಗೆ ಮನೆ ಬಿಡೋದಕ್ಕೆ ಟ್ರೈ ಮಾಡಿ.
ನೋಡಿ ಈ ಥರ ಇದೆ. ತುಂಬಾ ಚೆನ್ನಾಗಿತ್ತು. ಗಿಳಿಗಳಂತೂ ತುಂಬಾ ಹೆಚ್ಚಾಗೇ ಇತ್ತು. ವಿವಿಧ ತಳಿಗಳ ಗಿಳಿಗಳೇ ತುಂಬಾ ಜಾಸ್ತಿ ಇತ್ತು. ತುಂಬ ಆ್ಯಕ್ಟಿವ್ ಆಗಿತ್ತು. ಯಾಕಂದರೆ ನಾವು ಹೋಗಿದ್ದು ಅರ್ಲಿ ಮಾರ್ನಿಂಗ್ ಟೈಮ್ ಅಲ್ವಾ. ಸೊ ಮಾರ್ನಿಂಗ್ ಟೈಮಲ್ಲಿ ಪಕ್ಷಿಗಳಾಗಿರ್ಬೋದು, ಪ್ರಾಣಿಗಳಾಗಿರ್ಬೋದು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಅದೇ ನಾವು ಮಧ್ಯಾಹ್ನದ ಹೊತ್ತು ಇಲ್ಲ ಸಂಜೆ ಹೊತ್ತು ಹೋದರೆ ಅದು ತುಂಬ ಡಲ್ ಆಗಿಬಿಟ್ಟಿರುತ್ತೆ. ಯಾಕಂದರೆ ಒಂದೇ ಪ್ಲೇಸಲ್ಲಿ ಇಟ್ಟಿರ್ತಾರಲ್ವ ಅವರು. ಸ್ವಲ್ಪ ಡಲ್ ಆಗಿರುತ್ತೆ. ನೀವು ಹೋಗೋದಾದರೆ ಸ್ವಲ್ಪ ಮಾರ್ನಿಂಗ್ ಟೈಮಲ್ಲಿ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಆವಾಗ ಬಿಸಿಲು ಕೂಡ ತುಂಬಾ ಕಡಿಮೆ ಇರುತ್ತೆ. ನಾವು ಓದೋಷ್ಟರಲ್ಲೇ ಒಂದು ಸ್ವಲ್ಪ ಪ್ರಾಣಿಗಳಾಗಿರ್ಬೋದು, ಅಂದರೆ ಸಿಂಹ ಆಗಿರ್ಬೋದು, ಹುಲಿ, ಚಿರತೆ ಅವುಗಳೆಲ್ಲ ಸ್ವಲ್ಪ ಬಿಸಿಲಿಗೆ ಬೋನಲ್ಲಿ ಹೋಗಿ ಸೇರಿಕೊಂಡಿತ್ತು. ಅದಕ್ಕೆ ನೀವು ಬಿಸಿಲು ಇದ್ದಿರೋ ಟೈಮಲ್ಲಿ ಹೋಗೋದಕ್ಕೆ ಟ್ರೈ ಮಾಡಿ. ಇಲ್ಲ ಮಾರ್ನಿಂಗ್ ಟೈಮ್ ಹೋಗಿ, ಇಲ್ಲ ಈವ್ನಿಂಗ್ ಟೈಮ್ ಹೋಗಿ. ಮಧ್ಯಾಹ್ನದ ಹೊತ್ತು ಏನಾಗಿರುತ್ತೆ ಅಂದರೆ ಅವಕ್ಕೆ ಬಿಸಿಲು ಜಾಸ್ತಿ ಆಗಿರೋದ್ರಿಂದ ಯಾವಾಗಲೂ ನೆರಳು ಕಡೆ ಹೋಗೋದಕ್ಕೆ ಅವು ಸ್ಟಾರ್ಟ್ ಆಗುತ್ತೆ, ಇಲ್ಲ ಬೋನಲ್ಲೇ ಸೇರ್ಕೊಂಡು ಬಿಡುತ್ತೆ. ಆವಾಗ ನಮ್ಗೆ ಅಷ್ಟು ವ್ಯೂ ಕಾಣಿಸೋದಿಲ್ಲ. ನಮಗೆ ಪ್ರಾಣಿಗಳಾಗಿರ್ಬೋದು ಹಾಗೆ ಪಕ್ಷಿಗಳಾಗಿರ್ಬೋದು ಅವು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ನೋಡಿ ಇಲ್ಲಿ ಕೋತಿಗಳು ಹಾಗೆ ಚಿಂಪಾಂಜಿಗಳು ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಾದರೆ ಇದನ್ನು ತುಂಬ ಎಂಜಾಯ್ ಮಾಡ್ತಾರೆ. ಅವ್ರಿಗೆ ಯಾವಾಗಲೂ ಬುಕ್ಸಲ್ಲಿ ತೋರಿಸೋದಕ್ಕಿಂತ ಯಾವಾಗಾದರೂ ಇಯರ್ಲಿಗೆ ಒಂದ್ಸರಿ ಆದರೂ ಈ ಥರ ಝೂಗೆ ಹೋಗಿ ಅಲ್ಲಿ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಆ ವಿವಿಧವಾದ ಪ್ರಾಣಿಗಳನ್ನ ನಾವು ರಿಯಲಾಗೆ ತೋರಿಸಿದ್ರೆ ಅವರೆಷ್ಟು ಸಂತೋಷ ಪಡ್ತಾರೆ ಅಲ್ವಾ. ನಿಮ್ಮ ಮನೇಲಿ ಖಂಡಿತವಾಗ್ಲೂ ಮಕ್ಕಳಿದ್ರೆ ಈ ಥರ ಝೂಗೆ ಹೋಗಿ ಪ್ರಾಣಿಗಳನ್ನೆಲ್ಲ ಪರಿಚಯ ಮಾಡಿಸಿ. ಅದಕ್ಕೇ ಸೊ ನೀವು ಸ್ವಲ್ಪ ಬೇಗನೆ ಹೋದರೆ ಬೆಳಗ್ಗೆ ಹೊತ್ತು ಅಷ್ಟು ಬಿಸಿಲಿರೋದಿಲ್ಲ ಅಲ್ವಾ. ತುಂಬ ಚೆನ್ನಾಗಿ ನೀವು ವ್ಯೂನ ನೋಡಿಕೊಂಡು ಬರ್ಬೋದು. ಅದೇ ಜಾಸ್ತಿ ಬಿಸಿಲು ಅಂದರೆ ಮಧ್ಯಾಹ್ನ ಟೈಮ್ ಹೋದರೆ ತುಂಬ ಬಿಸಿಲಿರುತ್ತೆ ಅಲ್ವಾ. ಹಾಗೆ ಪ್ರಾಣಿಗಳನ್ನ ನೋಡೋದಕ್ಕಾಗಲ್ಲ. ನಾವು ಫುಲ್ಲು ಸ್ಟ್ರೈನ್ ಆಗಿಬಿಡ್ತೀವಿ. ತುಂಬಾ ಚೆನ್ನಾಗಿತ್ತು. ನೋಡಿ ಕೋತಿ ಎಲ್ಲ ಫುಲ್ಲು ಸೈಲೆಂಟಾಗಿ ಕೂತಿದೆ. ಯಾಕಂದರೆ ಅವಕ್ಕೆ ಒಂದೇ ಕಡೆ ಹಾಕಿ ಬೋನಲ್ಲಿ ಇಟ್ಬಿಟ್ಟಿರ್ತಾರಲ್ವ, ಅಷ್ಟು ಅದು ಆ್ಯಕ್ಟಿವಾಗಿ ಇಲ್ಲನೇ ಅಂತ ಅನ್ನಿಸ್ತಾ ಇತ್ತು. ಬನ್ನೇರುಘಟ್ಟಕ್ಕೆ ನೋಡೋದಕ್ಕಿಂತ ಇಲ್ಲಿ ಒಂದು ಸ್ವಲ್ಪ ಡೌನ್ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೇ ನೀವು ಒಂದು ಸ್ವಲ್ಪ ಬೇಗ ಹೋಗೋದಕ್ಕೆ ಟ್ರೈ ಮಾಡಿ. ಆವಾಗಲೇ ನೀವು ಪ್ರಾಣಿಗಳನ್ನೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡು ಬರ್ಬೋದು. ನೋಡಿ ಚಿರತೆ ತುಂಬಾ ಚೆನ್ನಾಗಿತ್ತು. ಎಲ್ಲ ಒಂಥರ ಬಿಸಿಲಿಗೆ ಹೋಗಿದ್ವಿ ಅಲ್ವಾ. ಆವಾಗಲೇ 11 o'clockಗೆ ವಿಪರೀತ ಬಿಸಿಲಿತ್ತು. ಬಿಸಿಲಿಗೆ ಹೋಗೋದಕ್ಕೆ ಅನಿಸುತ್ತೆ ಎಲ್ಲ ನೆರಳಿನ ಕಡೆ ಜಾಸ್ತಿ ಹೋಗ್ತಾ ಇತ್ತು. ಹಾಗೆ ಅದ್ರ ಬೋನ್ ಒಳಗಡೆನೇ ಜಾಸ್ತಿ ಹೊತ್ತು ಪ್ರಾಣಿಗಳೆಲ್ಲ ಇರ್ತಾಯಿತ್ತು. ನಾವು ಹೋಗಿದ್ದು ಬಂದುಬಿಟ್ಟು ವೀಕೆಂಡಲ್ಲಿ ಹೋಗಿದ್ವಿ. ಜನನೂ ಸ್ವಲ್ಪ ಕ್ರೌಡ್ ಅಂತ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ವಯಸ್ಸಾಗಿರೋರನ್ನ ಏನಾದರೂ ಕರ್ಕೊಂಡು ಹೋದರೆ ಒಂದು ಸ್ವಲ್ಪ ಕೂರಿಸ್ಕೊಂಡು ಅಲ್ಲೇ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಹೋಗಿ. ಯಾಕಂದರೆ ಅಲ್ಲಿ ವಾಟರ್ ಬಾಟ್ಲ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಜಿಂಕೆಗೆ ಸೇರಿರುವಂತಹ ತಳಿಗಳು ಜಾಸ್ತಿನೇ ಇತ್ತು. ಜಿಂಕೆಗಳು ಮಾತ್ರ ತುಂಬಾ ಚೆನ್ನಾಗಿತ್ತು. ಜಿಂಕೆಗಳಾಗಿರ್ಬೋದು ಹಾಗೆ ಸಾರಂಗಗಳಾಗಿರ್ಬೋದು ತುಂಬಾ ಜಾಸ್ತಿನೇ ಇತ್ತು. ಜಿಂಕೆಗಳು ನಮ್ಮನ್ನು ನೋಡ್ತಾ ಇತ್ತೋ ಇಲ್ಲ ನಾವು ಅವುಗಳನ್ನ ನೋಡ್ತಾ ಇದ್ವೋ ಗೊತ್ತಿಲ್ಲ. ಬಟ್ ನಮ್ಮನ್ನು ಮಾತ್ರ ಜಿಂಕೆಗಳು ತುಂಬಾ ಚೆನ್ನಾಗೇ ನೋಡ್ತಾ ಇತ್ತು. ಎಲ್ಲ ತಲೆ ಎತ್ಕೊಂಡು ನಮ್ಮ ಕಡೆಯೇ ಮುಖ ಮಾಡಿ ತುಂಬ ಚೆನ್ನಾಗಿ ಅವು ತೋರಿಸ್ತಾ ಇತ್ತು, ನೋಡ್ತಾ ಇದ್ರು ನಮ್ಮನ್ನು. ಜಿಂಕೆಗಳು ತುಂಬಾ ಚೆನ್ನಾಗಿತ್ತು. ನೀವು ಅಷ್ಟೇ ಮೈಸೂರಿಗೆ ಹೋದರೆ ನೀವು ಫಸ್ಟ್ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ ಆ ಝೂನ. ಯಾಕಂದರೆ ಜಾಸ್ತಿ ಬಿಸಿಲಾದರೆ ಪ್ರಾಣಿಗಳು ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಹೋಗಿ ಅವು ಮರೆಗಳಿಗೆ ಕುತ್ಕೊಳ್ಳುತ್ತೆ. ಹಾಗೆ ಬಿಸಿಲಿಗೆ ಹೋದರೆ ನಮಗೂ ಅಷ್ಟೇ ಜಾಸ್ತಿ ಹೊತ್ತು ತಿರುಗಿ ಅಲ್ಲಿ ಸುತ್ತಾಡಿ ನೋಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಹಾಗೆ ಚಿಕ್ಕ ಮಕ್ಕಳಿಗೂ ಅಷ್ಟೇ ಒಂದು ಸ್ವಲ್ಪ ಬೇಗನೆ ಹೋದರೆ ಅದು ತುಂಬಾ ದೊಡ್ಡ ಏರಿಯಾ ಅಲ್ವಾ. ಒಂದು 245 acres ಅಂತ ಅಂದೆ ನಾನು. ಅಷ್ಟು ದೊಡ್ಡ ಏರಿಯಾದಲ್ಲಿ ನಾವು ತುಂಬಾ ತಿರುಗಿ ನೋಡಿ ತುಂಬಾ ಸ್ಟ್ರೈನ್ ಆಗಿಬಿಡ್ತೀವಿ. ಸೊ ಅದಕ್ಕೇ ನಾವು ಸ್ವಲ್ಪ ಬೇಗನೆ ಹೋಗೋದಕ್ಕೆ ಟ್ರೈ ಮಾಡಿ. ಸೊ ಇದು ಬಂದ್ಬಿಟ್ಟು ತುಂಬಾ ಹಳೆಯದಾದ ಮೃಗಾಲಯ ಅಂತಲೇ ಹೇಳ್ಬೋದು. ಅದು ಕೂಡ ನಮ್ಮ ಸೌತ್ ಇಂಡಿಯಾನಲ್ಲಿ ತುಂಬ ಹಳೆಯ ಝೂ ಅಂತ ಹೇಳ್ಬೋದು. ಇದು ಕಟ್ಟಿದ್ದು ಬಂದ್ಬಿಟ್ಟು 1892ನಲ್ಲಿ ಕಟ್ಟಿದ್ದು. ಸೊ ಅದು ಓಪನ್ ಆಗಿದ್ದು ಬಂದ್ಬಿಟ್ಟು 1902ನಲ್ಲಿ ಅದು ಓಪನ್ ಆಯಿತು. ಸೊ ತುಂಬ ಹಳೆಯದಾದ ಒಂದು ಝೂ ಅಂತಲೇ ಹೇಳ್ಬೋದು. ನೋಡಿ ತುಂಬ ಕಾಡು ಎತ್ತುಗಳಾಗಿರ್ಬೋದು ಹಾಗೆ ಮುಳ್ಳಂದಿಗಳಾಗಿರ್ಬೋದು ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾಯಿದ್ರು. ಎಲ್ಲ ಪ್ರಾಣಿಗಳು ತುಂಬಾ ಚೆನ್ನಾಗಿತ್ತು. ಆದರೆ ನೀವು ಹೋಗೋದಾದರೆ ಒಂದು ಸ್ವಲ್ಪ ಮಧ್ಯಾಹ್ನದಕ್ಕಿಂತ ಸಾಯಂಕಾಲ ಹಾಗೆ ಬೆಳಗ್ಗೆ ಹೋಗೋದಕ್ಕೆ ಟ್ರೈ ಮಾಡಿ. ಅವು ತುಂಬ ಆ್ಯಕ್ಟಿವ್ ಆಗಿರುತ್ತೆ. ಹಾಗೆ ನಿಮಗೂ ನೋಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ
ಆಗ್ತಾಯಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಯವ್ರಿಗೆ ಶೇರ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬು ಹಾಗೆ ಲೈಕು ನನಗೆ ಎಷ್ಟೋ ಸ್ಫೂರ್ತಿ ಹಾಗೆ ಪ್ರೋತ್ಸಾಹ ಕೊಟ್ಟಿರೋ ಥರ ಆಗುತ್ತೆ. ನೀವು ಯಾರಾದರೂ ಮೈಸೂರಲ್ಲಿದ್ದೀರಾ, ಹಾಗೆ ನಿಮಗೆ ಮೈಸೂರು ಅಂದರೆ ತುಂಬ ಇಷ್ಟನಾ? ಹಾಗೆ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮೈಸೂರು ಅರಮನೆ ಆಗಿರ್ಬೋದು, ಹಾಗೆ ಚಾಮುಂಡೇಶ್ವರಿ ಬೆಟ್ಟ ಆಗಿರ್ಬೋದು, ಹಾಗೆ KRS ಡ್ಯಾಮ್ ಆಗಿರ್ಬೋದು, ಬೃಂದಾವನ ಗಾರ್ಡನ್ ಆಗಿರ್ಬೋದು, ಅದನ್ನೆಲ್ಲ ನಿಮಗೆ ವಿಸಿಟ್ ಮಾಡಿಸ್ತೀನಿ, ತೋರಿಸ್ತೀನಿ. ಅಲ್ಲಿರೋ ವಿಶೇಷಗಳು ಏನು ಅಂತ ನಿಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಚಾನಲಲ್ಲಿ ತುಂಬಾ ರೆಸಿಪೀಸ್ ವಿಡಿಯೋಸ್ ಹಾಗೆ ಟ್ರಾವೆಲ್ ವಿಡಿಯೋಸ್ ಆಗಾಗ ಬರ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ತಪ್ಪದಿರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ನೀವೇನಾದರೂ ಝೂಗೆ ಬರೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ನೀವು ಯಾವಾಗ ವೀಕಲ್ಲಿ ಯಾವ ವಾರ ಆದರೂ ಬರ್ಬೋದು. ಆದರೆ ಮಂಗಳವಾರ ಬರ್ದಿರ ಇರ್ರಿ, ಯಾಕಂದರೆ ಮಂಗಳವಾರ ಒಂದು ದಿವಸ ರಜೆ ಇರುತ್ತೆ. ಸೊ ಮಿಕ್ಕಿದ ದಿವಸ ಎಲ್ಲ ಓಪನ್ ಇರುತ್ತೆ. ನಿಮಗೆ ಈ ಝೂ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.